ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಒಂದು ಹೆಲ್ತಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರುತ್ತೆ. ಇದು ಬಾಳೆ ದಿಂಡು. ನಾನು ನೋಡಿ ಒನಕೆ ಓಬವ್ವ ಥರ ಹತ್ತಿಗೆ ತಿರ್ಸಿ ತೋರಿಸ್ತಾ ಇದ್ದೀನಿ. ಒನಕೆನೇ ಇಟ್ಕೊಂಡಿರೋ ಥರ. ಹೋದ ಜನ್ಮದಲ್ಲಿ ನಾನು ಒನಕೆ ಓಬವ್ವ ಆಗಿದ್ದೆ ಅನ್ನೋದು ನನ್ನ ಫೀಲಿಂಗ್. ಬಾಳೆಗೊಲೆನೋ ಸಿಕ್ತು, ಆದರೆ ನಮ್ಮ ಗಣಪತಿ ಫ್ರೆಂಡ್ ಎಲ್ಲ ತಿಂದಾಕಿದ್ದಾರೆ ನೋಡಿ ಫ್ರೆಂಡ್, ಎಷ್ಟು ತಿಂದಾಕಿದ್ದಾರೆ. ಮತ್ತೆ ನಾನು ಬಾಳೆಗೊಲೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಕೊಯ್ಕೊಂಡು. ಮೊದಲು ಮಜ್ಜಿಗೆ ನೀರು ರೆಡಿ ಮಾಡ್ಕೋಬೇಕು. ಈ ಮಜ್ಜಿಗೆ ನೀರಲ್ಲಿ ಇದನ್ನ ಬಾಳೆ ದಿಂಡನ್ನ ಇದು ಹಾಕೊಳ್ಳೋದ್ರಿಂದ ಬೇಗ ಕಪ್ಪಗಾಗಲ್ಲ, ಇಲ್ಲಾಂದ್ರೆ ಕಪ್ಪಗಾಗೋಗುತ್ತೆ. ಇದರಿಂದ ತುಂಬ ಯೂಸಸ್ ಇದೆ ಫ್ರೆಂಡ್ಸ್. ಏನು ಯೂಸಸ್ ಅಂದರೆ ಬರೀ ಕಿಡ್ನಿ ಕಲ್ಲುಗಳನ್ನ ಕರಗಿಸೋದು ಮಾತ್ರ ಅಲ್ಲ, ಇದರಲ್ಲಿ ಕ್ಯಾಲೋರಿ ಕಡಿಮೆ ಇದೆ ಮತ್ತು ಫೈಬರ್ ಜಾಸ್ತಿ ಇದೆ. ಈ ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮತ್ತು ಹಸಿವು ಟೈಮ್ ಕರೆಕ್ಟಾಗಿ ಹಸಿವಾಗುತ್ತೆ. ಮತ್ತು ಡಯಟಲ್ಲಿರೋರಿಗೆ, ದಪ್ಪ ಇರೋರಿಗೆ, ತೂಕ ಇಳಿಸ್ಬೇಕು ಅಂದ್ಕೊಂಡಿದ್ರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಏನು ಕಹಿ ಇರಲ್ಲ, ಒಗರು ಇರಲ್ಲ. ಈ ರೀತಿ ಮಾಡ್ಕೊಂಡು ತಿಂದರೆ. ಮತ್ತು ಕೆಲವ್ರಿಗೆ ರಕ್ತಹೀನತೆ ಅನ್ನೋದು ಇರುತ್ತಲ್ಲ, ಅವ್ರಿಗೂ ಸಹ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಐರನ್ ಅಂಶ ಸಹ ಇದೆ. ಮತ್ತು ಒಬ್ರೊಬ್ರಿಗೆ ಸಕ್ಕರೆ ಕಾಯಿಲೆ ಇರುತ್ತಲ್ಲ, ಅವ್ರಿಗೂ ಅಷ್ಟೇ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ. ಇದು ಅವ್ರಿಗೂ ಯೂಸ್ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಇದು ತೆಗೆಯೋದ್ರಿಂದ ನಮ್ಮ ಚರ್ಮ ಸಹ ಕಾಂತಿಯುತವಾಗಿರುತ್ತೆ. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸೌಂದರ್ಯಕ್ಕೂ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾವುದೇ ಮಸಾಲೆ ಏನು ಹಾಕೋ ಅಷ್ಟಿಲ್ಲ. ಫಸ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು, ಕಡಲೆಬೇಳೆ, ಈರುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಆಡಿಸ್ಕೊಂಡು, ಮತ್ತು ಬಾಳೆ ದಿಂಡನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಉಪ್ಪು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸ್ವಲ್ಪ ನೀರು ಹಾಕಿ ಬೇಯೋಕೆ ಬಿಡಿ. ಸ್ವಲ್ಪ ಬೆಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಒಂದು 5 ನಿಮಿಷ ಅಷ್ಟೇ. 5 ನಿಮಿಷ ಬೆಂದ ಮೇಲೆ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಹಾಕ್ಕೊಂಡ್ರೆ ರೆಡಿ ಆಗಿರುತ್ತೆ. ನಿಮಗೆ ಕೊಬ್ಬರಿ ಇಷ್ಟ ಇಲ್ಲ ಅಂದರೆ ಕಡಲೆ ಬೀಜ ಪುಡಿನೂ ಸಿಲ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂದರೆ ಹೆಸ್ರು ಕಾಳು ಇರುತ್ತಲ್ಲ, ಹೆಸ್ರು ಕಾಳನ್ನ ಬೇಯಿಸಿ ಜೊತೆ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಚಪಾತಿ ಜೊತೆ, ಪೂರಿ ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು ಸೈಡ್ ಡಿಶ್ ಆಗಿ. ಆದರೆ ಬಿಸಿ ಬಿಸಿ ತಿನ್ನಬೇಕು ಫ್ರೆಂಡ್ಸ್. ಆರದ ಮೇಲೆಲ್ಲ ಚೆನ್ನಾಗಿರಲ್ಲ. ಬಿಸಿ ಬಿಸಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಸಹ ತಿಂದರು. ನನ್ನ ಮಗಳು ಚಿಕ್ಕ ಮಗು, ಆ ಮಗುಗೆ ಸಹ ತಿಂತು ಫ್ರೆಂಡ್ಸ್. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡ್ತೀರಲ್ವಾ? ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ಇದ್ದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಬಾಳೆ ದಿಂಡು ಎಲ್ಲಾದರೂ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಂತೂ ಮೊದಲೆಲ್ಲ ಏನು ಯೂಸ್ ಆಗುತ್ತೆ ಬಿಡು, ತಿನ್ನೋಕೆ ಚೆನ್ನಾಗಿರಲ್ಲ, ಉಗುರಾಗಿರುತ್ತೆ ಅಂದ್ಬಿಟ್ಟು ಬಿಸಾಕ್ತಾಯಿದ್ರು, ಸುಟ್ಟಾಕ್ತಾಯಿದ್ರು ನಮ್ಮ ಮನೇಲೆಲ್ಲ. ಆದರೆ ನಾನು ಈ ಸಲ ಈ ರೀತಿ ಮಾಡಿದ್ಮೇಲೆ ಎಲ್ಲರೂ ತಿಂದರು, ಟೇಸ್ಟಿಯಾಗಿದೆ. ಇನ್ನು ಮುಂದೆ ಮಾತ್ರ ನಾನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಇಷ್ಟು ಯೂಸಸ್ ಇದೆ ಅಂದಮೇಲೆ ಯಾಕೆ ನಾವು ವೇಸ್ಟ್ ಮಾಡ್ಬೇಕು ಹೇಳಿ? ಅದು ಫ್ರೀಯಾಗಿ ಸಿಕ್ಕೋದು ಅಂದ್ಬಿಟ್ಟು ವೇಸ್ಟ್ ಮಾಡೋದಲ್ಲ. ಕೆಲವರು ಕಾಸು ಕೊಟ್ಟು ತೊಗೊಂಡು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಕಾಸು ಕೊಟ್ಟು ತೊಗೊಂಡು ತಿಂತಾರೆ. ನಮ್ಗೆ ಫ್ರೀಯಾಗಿ ಸಿಕ್ಕಿದ್ರೂ ನಾವು ತಿನ್ನಲ್ಲ, ವೇಸ್ಟ್ ಮಾಡ್ತೀವಿ ನೋಡಿ. ನನ್ನ ಮಗು ಸಹ ತಿಂತಾ ಇದೆ. ನೀವು ಸುಳ್ಳು ಹೇಳ್ತೀರಾ ಅನ್ಕೋಬೋದು. ನೋಡಿ, ಅವಳು ತಿಂದ್ಲು, ನನ್ನ ಮಗುನೂ ತಿಂತು, ಮತ್ತು ನನ್ನ ಮಗನೂ ತಿಂತಾ ಇದ್ದಾನೆ. ಯಾವಾಗಲೂ ಫೋನ್ ಹೇಳಿದ್ರೆ ಸೂಪರ್ ಅಮ್ಮ ಅಂತ ಇದ್ದಾನು. ಇವತ್ತು ಸೂಪರ್ ಅಂತ ಹೇಳು ಅಂದ್ರೇನು ಹೇಳಿಲ್ಲ ಅವನು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.